ನಾನೇ ಮದುಮಗಳು ಉಮ್ಮಿ ವಿದ್ಯೆ ಹೇಳ್ತಾಳೆ ಇಲ್ಲ అంటే ಹೇಳ್ತಾಳೆ ವಿದ್ಯೆ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾ ನವೀನ್ ಡೈರೀಸ್. ಇವತ್ತು ತುಂಬ ದಿನಗಳ ನಂತರ ನನ್ನ ಫ್ರೆಂಡ್ಸ್ನೆಲ್ಲರೂ ಮೀಟ್ ಮಾಡೋಕೆ ಹೊರಟಿದ್ದೀನಿ. ನನ್ನ ಫ್ರೆಂಡ್ ಮದುವೆ ಇದೆ. ಸೊ ಇದು ನಮ್ಮ ಗ್ರೂಪಲ್ಲಿ ಆಗ್ತಿರೋ ಲಾಸ್ಟ್ ಮದುವೆ. ಸೊ ನೆಕ್ಸ್ಟ್ ನಾವು ಭೇಟಿ ಮಾಡೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ, ನಾನು ನನ್ನ ಫ್ರೆಂಡ್ಸು. ಸೊ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ನನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತಿದ್ದಾರೆ. ನನ್ನ ಫ್ರೆಂಡ್ಸ್ ತುಂಬ ಹೊತ್ತಿಂದ ನನಗೋಸ್ಕರ ವೇಟ್ ಮಾಡ್ತಾಯಿದ್ರು, ಬಟ್ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ನನ್ನ ಫ್ರೆಂಡ್ಸು ಮತ್ತು ಎಲ್ಲರೂ ಸೇರಿಕೊಂಡು ಮದುವೆ ಮನೆಗೆ ಹೊರಟ್ವಿ. ಅವಳು ತುಂಬ ಹೊತ್ತಿಂದ ನಮಗೆ ಕಾಯ್ತಾ ಇದ್ಲು. ಮದುಮಗಳು ಮದುಮಗಳೆಲ್ಲ ಅದಕ್ಕೆ ಹಾಂ ಸರಿ. ಹಾಯ್ ಮಾಡಿ. ಇಲ್ಲಿ ನೋಡ್ರಿ, ಈಗ ಇಷ್ಟೊತ್ತವರೆಗೂ ತಾನೊಬ್ಳೆ ಫೋಟೋ ತಕ್ಕೊಂಡು ಇವಾಗ ಅವ್ರಿಗೆ ಸಮಾಧಾನ ಮಾಡೋಕ್ಕೋಸ್ಕರ ಕೈದು 2 ಫೋಟೋ ತೆಗಿಯಕತ್ತಾಳ ನೋಡ್ರಿ. ಯಾಕೊಮ್ಮೆ ಸಮಾಧಾನಕ್ಕ ಅದಕ್ಕೆ ಸಮಾಧಾನಕ್ಕೆ ಬಂದಿದ್ವಿ. ಅದಕ್ಕೆ ಬಳೆ ಶಾಸ್ತ್ರ ಮುಗಿಸಿ ಸೀದಾ ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ನಾವು ಊಟ ಮಾಡಿ ಬರೋದ್ರೊಳಗಡೆ ಅರ್ಶಿನ ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡಿದ್ರು. ಅದಕ್ಕೋಸ್ಕರ ಅರ್ಶಿನ ಶಾಸ್ತ್ರ ಮಾಡೋಣ ಅಂತೇಳಿ ಹೊರಗಡೆ ಹೋಗ್ತಾ ಇದ್ದೀವಿ ಇವಾಗ. ಇಬ್ರು ಜೊತೆಗೆ ಅನ್ಕೊಮ್ಮಿ. ಪಾಪ ಅವಳಿಗೆ ಅರ್ಶಿನ ಹಚ್ಚಿದ್ಕೆ ಸ್ಕಿನ್ ತುಂಬ ಉರಿತಿತ್ತಂತೆ. ಅಂದರೂ ಎಲ್ಲರೂ ಅರ್ಶಿನ ಬಡಿತಾ ಇದ್ರು. ನೆಕ್ಸ್ಟ್ ಇವಾಗ ಟ್ರೆಂಡಿಂಗಲ್ಲಿ ಇದೆ ಅಲ್ವೋ, ಅಳ್ತಾಳೋ ಇಲ್ವೋ ಅಂತ ಕೇಳೋದು, ಅದನ್ನ ಮಾಡೋಣ ಅಂತ ಹೊರಟ್ವಿ. ಉಮ್ಮಿ ವಿದ್ಯೆ ಹೇಳ್ತಾಳೆ ಇಲ್ಲ అంటే ಹೇಳ್ತಾಳ್ರಿ ವಿದ್ಯೆ ಹೇಳ್ತಾಳೆ ವಿದ್ಯೆ అంటే ಹೇಳ್ತಾಳ್ರಿ ಅಳಬಹುದು అంటే ಹೇಳ್ತಾಳ್ರಿ ಹೇಳ್ತಾಳಕ್ಕ ವಿದ್ಯಾ ಅಳಲ್ಲ ಹೇಳ್ತಾಳ್ರಿ ವಿದ್ಯೆ ವಿದ್ಯೆ ಹೇಳ್ತಾಳ್ರಿ ವಿದ್ಯೆ ಹೇಳ್ತಾಳ್ರಿ ವಿದ್ಯೆ అంటే ವಿದ್ಯೆ ಹೇಳ್ತಾಳ್ರಿ ಹೇಳ್ತಾಳ అంటే ವಿದ್ಯೆ ಹೇಳ್ತಾಳ್ರಿ ವಿದ್ಯೆ ಹೇಳ್ತಾಳ್ರಿ ವಿದ್ಯೆ ಹೇಳ್ತಾಳ ಆಂಟಿ ಅಳಲ್ಲ ಆಂಟಿ ವಿದ್ಯೆ ಹೇಳ್ತಾಳ್ರಿ ಹೋಗುವಾಗ. ಅಕ್ಕಿಗೆ ಹೇಳಿದಾಳೆ ಹೇಳ್ರಿ ನೀವು. ಅಳ್ತಾಳ್ರಿ ವಿದ್ಯೆ ಹೇಳ್ತಾಳಮ್ಮ ಅಲ್ಲ ಅಳ್ತಾಳೆ ಇಲ್ರಿ ಇಲ್ಲ. ನಾನಿಷ್ಟು ಕೇಳ್ಕೊಂಬರೋದ್ರೊಳಗೆ ಅವ್ಳು ನಿಜವಾಗ್ಲೂ ಅಳ್ತಾ ಇದ್ದು, ತುಂಬ ಬೇಜಾರಾಯಿತು. ಅಷ್ಟೇ ಅಲ್ಲ, ಅವ್ರ ಅಮ್ಮ, ಅವ್ರ ಅಕ್ಕ ತಂಗಿರು, ಅವ್ರ ದೊಡ್ಡಮ್ಮ ಎಲ್ಲರೂ ತುಂಬ ಅಳ್ತಾ ಇದ್ರು. ಒಬ್ಬಳೇ ಮಗಳಲ್ವಾ, ಅದಕ್ಕೆ ಅವಳು ಕೂಡ ತುಂಬ ಫೀಲಿಂಗ್ಸ್ನ ಕ್ಯಾರಿ ಮಾಡ್ಕೊಂಡು ಕೂತಿದ್ಲು. ಎಮೋಷನ್ಸ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು. ಮೇ ಬಿ ಈ ನೋವು ಹೆಣ್ಮಕ್ಳಿಗೆ ಅಷ್ಟೇ ಅರ್ಥ ಆಗುತ್ತೆ ಅನಿಸುತ್ತೆ. ಮನೆಗೆ ಮಗಳಾಗಿದ್ದವಳು ಸಡನ್ಲಿ ಒಂದಿನ ಅತಿಥಿ ಆಗಿರೋದು. ಅಷ್ಟೇ ಅಲ್ಲ, ಕೆಲವೊಂದು ಸರಿ ನಮಗೆ ಅನಿಸುತ್ತೆ, ನಾವೇ ಯಾಕೆ ಹೋಗಬೇಕು, ನಾವೇ ಯಾಕೆ ತವ್ರ ಮನೆ ಬಿಟ್ಟು ಹೋಗಬೇಕು ಅನ್ನೋ ಕ್ವಶನ್ಸ್ ಕೂಡ ನಮ್ಮಲ್ಲಿ ಬರುತ್ತೆ. ಫೈನಲಿ ಸ್ವಲ್ಪ ಸಮಾಧಾನ ಆಗಿ ಇವಾಗ ನೆಕ್ಸ್ಟು ಫೋಟೋಶೂಟ್ ಮಾಡೋಣ ಅಂಥೇಳಿ ಫೋಟೋಸ್ ತೆಗೆಸ್ಕೊತಾ ಇದ್ದಾಳೆ. ಇವಾಗ ಅವಳನ್ನ ಮನೆಯಿಂದ ಕಳಿಸೋ ಟೈಮ್. ಎಲ್ಲರೂ ಹಾಲು ತುಪ್ಪ ತಿನ್ಸೋಕ್ಕೆ ಅಂತ ಹೊರಟ್ವಿ. ನಾವು ಎಲ್ಲರೂ ಹಾಲು ತುಪ್ಪ ತಿನ್ನಿಸಿದ್ವಿ. 10 ವರ್ಷದ ಫ್ರೆಂಡ್ಶಿಪ್ ನಮ್ಮದು. ಗೊತ್ತಿಲ್ಲ ಮುಂದೆ ಮೀಟ್ ಆಗ್ತೀವೋ ಇಲ್ವೋ, ಅಥವಾ ಅವ್ರ ಜೀವನದಲ್ಲಿ ಅವರೆಲ್ಲರೂ ಬ್ಯುಸಿ ಆಗಿಬಿಡ್ತಾರೋ ಏನೋ ಅಂತ. ಸ್ಟಿಲ್ ಹಾರ್ಟ್ ಸ್ವಲ್ಪ ಹೆವಿ ಅಂತ ಅನ್ನಿಸ್ತು. ನೆಕ್ಸ್ಟು ನಮ್ಮ ಅಣ್ಣ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದ, ನಾನು ಕರ್ಕೊಂಡು ಹೋಗಕ್ಕೆ ಬಂದಿದ್ದ. ಸೊ ತುಂಬ ಕಾಯಿಸೋದು ಬೇಡ ಅಂಥೇಳಿ ಅವಳಿಗೆ ಬಾಯ್ ಹೇಳಿ ನಾವು ಕೂಡ ಹೊರಟ್ವಿ. ನೆಕ್ಸ್ಟ್ ಮದುವೆ ಲಾಗ್ ಅಪ್ಲೋಡ್. ಇವನು ನಮ್ಮ ಅಣ್ಣ, ಹಿಂದೆ ಇರೋ ನಮ್ಮ ತಮ್ಮ. ನಾನು ಇವಾಗ ನಮ್ಮ ತವ್ರ ಮನೆಗೆ ಹೋಗ್ತಾ ಇದ್ದೀನಿ.
ಅಲ್ಲಿಂದನೇ ರೆಡಿಯಾಗಿ ಬೆಳಗ್ಗೆ ಸೀದಾ ಮದುವೆಗೆ ಹೋಗ್ತೀನಿ. ಇದು ನನ್ನ ತವ್ರ ಮನೆ. ನಮ್ಮ ಅಕ್ಕನೂ ಬಂದಿದ್ಲು. ಸೊ ಎಲ್ಲರೂ ಇವಾಗ ಊಟ ಮಾಡ್ತಾ ಇದ್ದೀವಿ. ಇವರು ನಮ್ಮಮ್ಮ. ಹಾಗೆ ಅಲ್ಲಿ ನಮ್ಮಣ್ಣ ಪಕ್ಕ ಕೂತಿದ್ದಾರಲ್ಲ, ಪಿಂಕ್ ಕಲರ್ ಡ್ರೆಸ್ಸು, ಅವ್ರು ನಮ್ಮ ಅತ್ತಿಗೆ. ಊಟ ಆದಮೇಲೆ ಸ್ವಲ್ಪ ಅಡಿಕೆ ಎಲ್ಲ ಹಾಕ್ಕೊಂಡು ಹೊರಗೆ ಹಾಗೆ ಕೂತ್ಕೊಂಡಿದ್ವಿ. ಇವನು ನಮ್ಮ ಅಳಿಯ, ನಮ್ಮ ಅಣ್ಣನ ಮಗ. ಸ್ವೀಟ್ ಕೊಟ್ಟನ ಗಂಜಿಳಗೆ ಇಲ್ಲಕ್ಕೆ ನಿಮ್ಮ ಹುಡುಗಿದ ಮದುವೆ ಆಯ್ತಲ್ಲ, ಅದಕ್ಕೆ ಸ್ವೀಟ್ ಕೊಟ್ಟೆ. ಹೋಗ್ಲಿ ಏನು ನಿದ್ದೆ ಬರ್ತಿದ್ದ ನನಗೆ. ಇವನು ಒಂದು ಸ್ವೀಟ್ ಕೊಡ್ಸಕ್ ಎಷ್ಟು ಮಾತಾಡ್ತಾನೆ ನೋಡ್ರಿ. ಮದುವೆ ಲಾಗ್ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.